ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹಾಯ್ ಹೆಲೋ ನಮಸ್ತೆ. ನಾನು ಬಂದುಬಿಟ್ಟು ರಚಿತಾ ಆ್ಯಂಡ್ ಐ ಮೇಕ್ ಕಾಂಟೆಂಟ್ ಆನ್ ಬ್ಯೂಟಿ, ಫ್ಯಾಷನ್, ಕುಕಿಂಗ್, ಲೈಫ್ ಸ್ಟೈಲ್ ಆ್ಯಂಡ್ ಸ್ವಲ್ಪ ಟ್ರಾವೆಲ್ ವ್ಲಾಗ್ ಕೂಡ. ಸೊ ನಿಮ್ಗೇನಾದರೂ ಈ ಎಲ್ಲ ಕಂಟೆಂಟ್ ನೋಡೋಕೆ ಇಷ್ಟ ಆಗುತ್ತೆ ಆ್ಯಂಡ್ ಎಂಜಾಯ್ ಮಾಡ್ತೀರಾ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂದರೆ, ನಾನು ನಂದು ಸ್ಕಿನ್ ಕೇರ್ ಜರ್ನಿ ಆ್ಯಂಡ್ ಕರೆಂಟ್ ರೂಟೀನ್ ಏನಿದೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸೊ ನನ್ನ ಸ್ಕಿನ್ ಕೇರ್ ಜರ್ನಿ ಬಗ್ಗೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗುವ ಅಂದರೆ, ನನಗೆ ಸ್ಕಿನ್ ಕೇರ್ ಏನು ಎಂತ ಅಂತ ಹೇಳಿ ಏನೂ ಇನ್ಫಾರ್ಮೇಷನ್ ಇರಲಿಲ್ಲ. ಸ್ಕೂಲ್ ಡೇಸಿಂದ ನಾನೇನು ಯೂಸ್ ಮಾಡ್ಕೊತಾ ಇರಲಿಲ್ಲ. ಯಾವ ಸೋಪ್ ಸಿಗುತ್ತೆ ಅದರಲ್ಲೇ ಮುಖ ಎಲ್ಲ ತೊಳ್ಕೊತಾ ಇದ್ದೆ. ಸೋಪ್ನ ಕಂಟಿನ್ಯೂಸ್ಲಿ ಚೇಂಜ್ ಮಾಡ್ತಾ ಇರ್ತಿದ್ದೆ ಬಿಕಾಸ್ ದ್ಯಾಟ್ ವಾಸ್ ಒನ್ ಕೈಂಡ್ ಆಫ್ ಕ್ರೇಜ್ ಅಂತ ಹೇಳಿ. ದೆನ್ ತುಂಬ ಎಕ್ನೆ ಆಗ್ತಿತ್ತು, ಪಸ್ ಇರೋದು ಎಕ್ನೆ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಮ್ಮಮ್ಮ ಫೈನಲಿ ಡಿಸೈಡ್ ಮಾಡಿದ್ಲು, ನೀನು ಒಂದೇ ಸೋಪ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಐ ಸ್ಟಾರ್ಟೆಡ್ ಯೂಸಿಂಗ್ ಆ ಟೈಮಲ್ಲಿ ಹಮಾಮ್ ಸೋಪ್ ಬಿಕಾಸ್ ಇಟ್ ವಾಸ್ ಸಮ್ ಆಯುರ್ವೇದಿಕ್ ಸೋಪ್ ಅಂತ ಹೇಳ್ಕೊಂಡಿದ್ದಕ್ಕೆ. ಆ್ಯಂಡ್ ಎಸ್, ಇಟ್ ಡಿಡ್ ಹೆಲ್ಪ್ ಮೀ ಅ ಲಾಟ್ ಅಂತ ಅನ್ಬೋದು. ಐ ಡೋಂಟ್ ನೋ ಸೈಂಟಿಫಿಕ್ ರೀಸನ್ ಏನಾದರೂ ಇದೆಯೋ ಏನೋ ಅಂತ, ಬಟ್ ಎಸ್, ಅದು ನನಗೆ ತುಂಬ ಹೆಲ್ಪ್ ಮಾಡಿತ್ತು. ನನ್ನ ಎಕ್ನೆ ಪ್ರೋ ಸ್ಕಿನ್ ಸ್ವಲ್ಪ ಎಕ್ನೆ ಕಡಿಮೆ ಮಾಡಿತ್ತು. ಆ್ಯಂಡ್ ದೆನ್ ಐ ಯೂಸ್ ಟು ನಾಟ್ ಯೂಸ್ ಎನಿಥಿಂಗ್. ನಮ್ಮಮ್ಮ ಹೇಳ್ತಿದ್ರು ಪೌಡರ್ ಹಾಕ್ಕೊಂಡು ಹೋಗು ಸ್ಕೂಲಿಗೆ, ಬಟ್ ನಥಿಂಗ್, ನೋ ಸನ್ಸ್ಕ್ರೀನ್, ನಥಿಂಗ್, ಬಿಕಾಸ್ ಆ ಟೈಮಲ್ಲಿ ನಮಗೆ ಏನೂ ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ. ಆ್ಯಂಡ್ ದೆನ್ ಆಫ್ಟರ್ ಕಮಿಂಗ್ ಟು ಕಾಲೇಜ್ ಸೇಮ್ ಥಿಂಗ್, ಏನೂ ಯೂಸ್ ಮಾಡ್ತಿರಲಿಲ್ಲ, ಕ್ರೀಮ್ ಆಗಲಿ ಏನೂ ಯೂಸ್ ಮಾಡ್ತಿರಲಿಲ್ಲ. ಓನ್ಲಿ ವಿಂಟರ್ ಟೈಮಲ್ಲಿ ನನ್ನ ಸ್ಕಿನ್ ಸ್ವಲ್ಪ ಡ್ರೈ ಫೀಲ್ ಆಗ್ತಿತ್ತು ಅಂತ ಹೇಳಿಬಿಟ್ಟು ಪಾನ್ಸ್ದು ಒಂದು ಕ್ರೀಮ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ದೆನ್ ಅದು ನಾರ್ಮಲ್ ಟೈಮಲ್ಲಿ ಯೂಸ್ ಮಾಡ್ತಿರಲಿಲ್ಲ. ಆ್ಯಂಡ್ ದೆನ್ ತುಂಬ ಕಾಲೇಜಿಗೆ ಹೋಗಿ ಬರಬೇಕಾದ್ರೆ ಗೋವಾದಲ್ಲಿ ತುಂಬ ಬಿಸಿಲು, ಹ್ಯೂಮಿಡಿಟಿ ಇರೋದ್ರಿಂದ ನನ್ನ ಸ್ಕಿನ್ ತುಂಬ ಟ್ಯಾನ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಬಟ್ ಐ ಯೂಸ್ ಟು ನಾಟ್ ಡೂ ಎನಿಥಿಂಗ್ ಫಾರ್ ದ್ಯಾಟ್. ಫೇಸ್ ವಾಶ್ ಹೆಸರಲ್ಲಿ ನಮ್ಮಮ್ಮ ನನಗೆ ಕಡಲೆ ಹಿಟ್ಟು ಕೊಡ್ತಿದ್ರು, ಅದರಲ್ಲೇ ಫೇಸ್ ವಾಶ್ ಮಾಡು ಅಂತ ಹೇಳಿ. ಸೊ ಐ ಯೂಸ್ ಟು ಡೂ ದ್ಯಾಟ್ ಆ್ಯಂಡ್ ಎಸ್, ದ್ಯಾಟ್ ಹೆಲ್ಪ್ ಮೀ ಅ ಲಾಟ್. ಆ್ಯಂಡ್ ಮಾಸ್ಕ್ ಅಂತ ಹೇಳ್ಕೊಂಡು ಹೋಮ್ ರೆಮಿಡಿ ಮಾಸ್ಕೆ ಯೂಸ್ ಮಾಡ್ತಿದ್ದೆ. ಕಡಲೆ ಹಿಟ್ಟು, ಟರ್ಮರಿಕ್ ಪೌಡರ್ ಮತ್ತು ಮೊಸರು, ಹನಿ ಹಾಕಿಬಿಟ್ಟು ಯೂಸ್ ಮಾಡ್ತಿದ್ದೆ ಮಾಸ್ಕ್ನ. ಸೊ ದ್ಯಾಟ್ ಯೂಸ್ ಟು ರಿಡ್ಯೂಸ್ ಮೈ ಟ್ಯಾನ್ ಆಲ್ಸೋ. ಆ್ಯಕ್ಚುಲಿ ಸ್ಕಿನ್ ಕೇರ್ ಏನು ಎಂತ ಅಂತ ಹೇಳಿ ಆ್ಯಕ್ಚುಯಲ್ ನಾಲೆಜ್ ಬಂದಿದ್ದು ಆಫ್ಟರ್ ಇಂಜಿನಿಯರಿಂಗ್ ಮುಗಿದ ಮೇಲೆ, ದ್ಯಾಟ್ ಈಸ್ ಆಫ್ಟರ್ ಏಜ್ 20 ಕ್ರಾಸ್ ಆದಮೇಲೆ. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಕಂಪ್ಲೀಟ್ ಸ್ಕಿನ್ ಕೇರ್ ರುಟೀನ್. ಸ್ವಲ್ಪ ರಿಸರ್ಚ್ ಮಾಡಿದೆ ಆ್ಯಂಡ್ ದೆನ್ ಐ ಗಾಟ್ ಟು ನೋ ಕಿ ಸೀರಮ್ ಎಷ್ಟು ಇಂಪಾರ್ಟೆಂಟು, ಪ್ರಾಪರಾಗಿರೋ ಫೇಸ್ ವಾಶ್ ಯೂಸ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಮಾಯ್ಶ್ಚರೈಸರ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಎಲ್ಲ ಇನ್ಫಾರ್ಮೇಷನ್ ನಾನು ಗ್ಯಾದರ್ ಮಾಡಿದೆ. ಆ್ಯಂಡ್ ದೆನ್ ಐ ಡಿಸೈಡೆಡ್ಲಿ ಕಿ ನನಗೆ ಯಾವ್ಯಾವುದು ಪ್ರಾಡಕ್ಟ್ನ ಯೂಸ್ ಮಾಡ್ಕೋಬೇಕು, ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ. ಸೊ ನಾನು ಗೋವಾದಲ್ಲಿ ಇರಬೇಕಾದ್ರೆ ನಂದು ಸ್ಕಿನ್ ಬಂದುಬಿಟ್ಟು ನಾರ್ಮಲ್ ಸ್ಕಿನ್ ಇತ್ತು. ಓನ್ಲಿ ಡ್ಯೂರಿಂಗ್ ವಿಂಟರ್ ಟೈಮಲ್ಲಿ ನಂದು ಸ್ವಲ್ಪ ಡ್ರೈ ಆಗ್ತಿತ್ತು. ಸೊ ಮಾಯ್ಶ್ಚರೈಸರ್ ಹಾಕಿದ ಮೇಲೆ ಅದು ನಾರ್ಮಲ್ ಆಗ್ತಿತ್ತು. ಆ್ಯಂಡ್ ಕಮಿಂಗ್ ಟು ದ ಫೇಸ್ ವಾಶ್ ಸೆಲೆಕ್ಷನ್, ನಾನು ಫೇಸ್ ವಾಶ್ ಸ್ಟಾರ್ಟ್ ಮಾಡಿದ್ದು ಡಿಪ್ಲೊಮಾದಲ್ಲಿ ಇರಬೇಕಾದ್ರೆ ಪಾಂಡ್ಸ್ ಚಾರ್ಕೋಲ್ ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೆ ಆ ಟೈಮಲ್ಲಿ. ಬಿಕಾಸ್ ಅದರಲ್ಲಿ ಸ್ವಲ್ಪ ಸ್ಕ್ರಬ್ ಪಾರ್ಟಿಕಲ್ ಇದೆ ಅಂತ ಹೇಳ್ಕೊಂಡು ಐ ಯೂಸ್ ಟು ಥಿಂಕ್ ದ್ಯಾಟ್ ಸ್ಕ್ರಬ್ ಇದ್ದರೆ ಏನೇನು ಡಸ್ಟ್ ಎಲ್ಲ ಇರುತ್ತಲ್ಲ ಅದನ್ನು ಕ್ಲಿಯರ್ ಮಾಡುತ್ತೆ ಅಂತ ಹೇಳಿ. ಬಟ್ ದ್ಯಾಟ್ ಈಸ್ ಅ ಮಿತ್ ಅಂತ ಅನ್ಬೋದು. ಯು ಶುಡ್ ನಾಟ್ ಯೂಸ್ ದ್ಯಾಟ್ ಕೈಂಡ್ ಆಫ್ ಸ್ಕ್ರಬ್ ಎವ್ರಿ ಡೇ. ಅದು ನಿಮ್ಮ ಸ್ಕಿನ್ನ ಇನ್ನೂ ಡ್ಯಾಮೇಜ್ ಮಾಡುತ್ತೆ. ನಾನು ಬೆಂಗಳೂರಿಗೆ ಬಂದಮೇಲೆ ಐ ಫೆಲ್ಟ್ ನಂದು ಸ್ಕಿನ್ ನಾರ್ಮಲ್ ಟು ಡ್ರೈ ಸ್ಕಿನ್ನಿಗೆ ಹೋಗ್ತಾ ಇದೆ ಅಂತ ಹೇಳಿ. ಸೆನ್ಸಿಟಿವ್ ಸ್ಕಿನ್ ನಂದು ಮೊದಲಿಂದನೇ ಇತ್ತು, ಬಟ್ ಡ್ರೈ ಆಗ್ತಾ ಇದೆ, ತುಂಬ ಡ್ರೈ ಆಗ್ತಿದೆ, ಬೇರ್ ಮಾಡೋಕ್ಕಾಗಲ್ಲ. ವಿಂಟರ್ ಟೈಮಲ್ಲಿ ಇನ್ನೂ ಈಚಿಂಗ್ ಎಲ್ಲ ಫೀಲ್ ಆಗ್ತಿತ್ತು. ಮಾಯ್ಶ್ಚರೈಸರ್ ಹಾಕಿದ್ರೂ ಕೂಡ ಫುಲ್ ಈಚಿಂಗ್ ಆಗ್ತಿತ್ತು. ಸೊ ಅಲ್ಲಿಂದ ನಂದು ಎಲ್ಲ ರಿಸರ್ಚ್ ಎಲ್ಲ ಮಾಡಿಕೊಂಡು ನನಗೆ ಯಾವುದು ಸೂಟೇಬಲ್ ಆಗುತ್ತೆ ಆ ಸ್ಕಿನ್ ಕೇರ್ ನ ಬಿಲ್ಡ್ ಮಾಡಿದೆ. ಸೊ ಐ ವಿಲ್ ಶೇರ್ ಮೈ ಕರೆಂಟ್ ಸ್ಕಿನ್ ಕೇರ್ ರುಟೀನ್. ಅದು ನಿಮಗೆ ಸೂಟೇಬಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ನಿಮ್ಮದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ನೀವಾಗೆ ನಿಮ್ಮದು ಯಾವ ಥರ ನಿಮ್ಮ ಸ್ಕಿನ್ನಿಗೆ ಸೂಟೇಬಲ್ ಆಗುತ್ತೆ ಅದೇ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಪ್ರಾಡಕ್ಟ್ಸ್ಗಳು ನಾನು ಯಾವುದು ತೋರಿಸ್ತಾ ಇದ್ದೀನಿ ಅದೆಲ್ಲ ನನಗೆ ಸೂಟೇಬಲ್ ಆಗಿದೆ. ನಾನು ಅದು ಟ್ರಯಲ್ ಟೆಸ್ಟ್ ಮಾಡಿಕೊಂಡೆ ನನಗೆ ಸೂಟೇಬಲ್ ಆಗಿದೆ ಅಂತ ಹೇಳಿ ನಾನು ಇದಕ್ಕೆ ಫಿಕ್ಸ್ ಆಗಿದ್ದೀನಿ. ಸೊ ಎಸ್, ಸೊ ಡೈಲಿ ಬಂದುಬಿಟ್ಟು ನಂದು AM ಆ್ಯಂಡ್ PM ರುಟೀನ್ ಕೈಂಡ್ ಇರುತ್ತೆ. ಸೊ ಫಸ್ಟು AM ರುಟೀನ್ ತೋರಿಸ್ತೀನಿ. ಸೊ ಫಸ್ಟ್ ಆಬ್ವಿಯಸ್ಲಿ ಬಂದುಬಿಟ್ಟು ಫೇಸ್ ವಾಶ್. ಸೊ ನಾನು ಯೂಸ್ ಮಾಡ್ತಿರೋದು ಸಿಂಪಲ್ದು ಫೇಸ್ ವಾಶ್. ಇದು ನನಗೆ ತುಂಬ ಫ್ರೇಗ್ರೆನ್ಸ್ ಫ್ರೀ ಇದೆ, ಸೆನ್ಸಿಟಿವ್ ಆಗಿರೋದ್ರಿಂದ, ಡ್ರೈ ಸ್ಕಿನ್ ಇರೋದ್ರಿಂದ ಆಫ್ಟರ್ ಫೇಸ್ ವಾಶ್ ಮಾಡಿದ್ಮೇಲೆ ನನಗದು ಡ್ರೈ ಫೀಲ್ ಆಗಲ್ಲ. ಇಟ್ ಗಿವ್ಸ್ ಮೀ ಸಮ್ ಹೈಡ್ರೇಷನ್ ಅಂತ ಹೇಳ್ತೀನಿ. ಸೊ ದ್ಯಾಟ್ ಈಸ್ ವೈ ಐ ಜಸ್ಟ್ ಲವ್ ದಿಸ್ ಇಸ್ ಮೈ ಸೆಕೆಂಡ್ ಪ್ಯಾಕ್ ಅಂತ ಅನ್ಬೋದು. ಇದ್ರ ಮುಂಚೆನೂ ನಾನು ಬೇರೆ ಫೇಸ್ ವಾಶಸ್ ಕೂಡ ಯೂಸ್ ಮಾಡಿದೆ.
ಸೆಟಪ್ ಇಲ್ದು ಯೂಸ್ ಮಾಡಿದೆ, ಬಟ್ ನನಗದು ಸೂಟೇಬಲ್ ಆಗಿಲ್ಲ. ಸೊ ಎಸ್, ಎಲ್ಲರೂ ರೆಕಮೆಂಡ್ ಮಾಡೋದು ಒಬ್ಬೊಬ್ಬರಿಗೆ ಸೂಟೇಬಲ್ ಆಗಲ್ಲ. ಸೊ ನೀವು ಅದನ್ನು ಪ್ರಾಪರಾಗಿ ಟ್ರೈ ಮಾಡಿ ಟೆಸ್ಟ್ ಮಾಡಿಕೊಂಡೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ನನಗೆ ಇದು ವರ್ಕ್ ಆಗ್ತಿದೆ, ಸೊ ಅದಕ್ಕೋಸ್ಕರ ನಾನು ಇದರಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಫೇಸ್ ವಾಶ್ ಆದಮೇಲೆ ಯೂಶ್ವಲಿ ಟೋನರ್ ಯೂಸ್ ಮಾಡ್ತಾರೆ, ಬಟ್ ನಾನು ಟೋನರ್ ಯೂಸ್ ಮಾಡಲ್ಲ ಬಿಕಾಸ್ ನಂದು ಡ್ರೈ ಸ್ಕಿನ್ ಇರೋದ್ರಿಂದ. ಸೊ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಸೀರಮ್ನ ಯೂಸ್ ಮಾಡ್ತೀನಿ. ಸೊ ನಾನು ಬಂದುಬಿಟ್ಟು ಲೈಕ್ ಫ್ರಮ್ 5 years ಆಗಿದೆ ನಾನು ಈ ಸ್ಕಿನ್ ಕೇರ್ ರುಟೀನ ಸ್ಟಾರ್ಟ್ ಮಾಡಿ. ನಾನು ಅವಾಗಿಂದನೇ ವಿಟಮಿನ್ ಸಿ ಸೀರಮೇ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಕರೆಂಟ್ಲಿ ನಾನು ಯೂಸ್ ಮಾಡ್ತಿರೋದು ಡಾಟ್-ಇನ್-ಕೀದು 10% ವಿಟಮಿನ್ ಸಿ ಪ್ಲಸ್ ಇ ಸಿರಮ್. ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದೆ ಡರ್ಮಾಕೋದು ಸಿರಮಿಂದ 5% ವಿಟಮಿನ್ ಸಿ ಸಿರಮಿಂದ, ಆ್ಯಂಡ್ ತುಂಬ ಚೆನ್ನಾಗಿತ್ತು ಅದು. ಆ್ಯಂಡ್ ದೆನ್ ನಾನು 10%ಗೆ ಇನ್ಕ್ರೀಸ್ ಆದೆ. ಆ್ಯಂಡ್ ಅದಾದಮೇಲೆ ಲೈಕ್ ಗೊತ್ತಿಲ್ಲ, ಅವರು ಇವಾಗ ಫಾರ್ಮುಲಾದಲ್ಲಿ ಏನೋ ಚೇಂಜಸ್ ಮಾಡಿದ್ದಾರೆ, ಅದಕ್ಕೋಸ್ಕರ ಡರ್ಮಾಕೋದು ಲೈಕ್ ಸೀರಮ್ ಬೇಗ ಆಕ್ಸಿಡೈಸ್ ಆಗುತ್ತೆ. ವಿಟಮಿನ್ ಸಿ ಸೀರಮ್ದು ಏನಂದರೆ ಲಾಳಿಗೆಲ್ಲ ಎಕ್ಸ್ಪೋಜರ್ ಆದರೆ ಆಕ್ಸಿಡೈಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ತುಂಬ ಬೇಗ. ಸೊ ದಟ್ ಈಸ್ ವೈ ಆಕ್ಸಿಡೈಸ್ ಆಗಿದ್ದು ನಿಮ್ಮ ಸ್ಕಿನ್ನಿಗೆ ಅಫೆಕ್ಟ್ ಆಗ್ಬೋದು ಅಂತ ಹೇಳ್ಕೊಂಡು ನಾನು ಮತ್ತೆ ಡರ್ಮಾಕೋದು ಸ್ಟಾಪ್ ಮಾಡಿಬಿಟ್ಟು ಪ್ಲಮ್ 20%ದು ಟ್ರೈ ಮಾಡಿದೆ. ದ್ಯಾಟ್ ವರ್ಕ್ಸ್ ರಿಯಲಿ ಗ್ರೇಟ್ ಅಂತ ಅನ್ಕೋಬೋದು. ಅವ್ರದ್ದು ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿದೆ, ಬಟ್ ಬಿಟ್ ಕಾಸ್ಟ್ಲಿ ರೇಂಜಲ್ಲಿದೆ. ಸೊ ಅದು ಖಾಲಿ ಆಯ್ತು ಅಂತ ಹೇಳಿ ನಾನು ಡಾಟ್-ಇನ್-ಕೀದು ಪರ್ಚೇಸ್ ಮಾಡಿದೆ, ಟ್ರೈ ಮಾಡುವ ಅಂತ ಹೇಳಿಬಿಟ್ಟು. ಸೊ ದಿಸ್ ಆಲ್ಸೋ ವರ್ಕ್ಸ್ ಗ್ರೇಟ್ ಫಾರ್ ಮೀ. ಸೊ ಫಾರ್ ಮೀ ಪ್ಲಮ್ ಇಲ್ಲಾಂದರೆ ಡಾಟ್-ಇನ್-ಕೀ ವಿಟಮಿನ್ ಸಿ ಸಿರಮ್ ಈಸ್ ಗುಡ್ ಅಂತ ಅಂತೀನಿ. ಸೊ ಸಿರಮ್ ಹಾಕೊಂಡಾದಮೇಲೆ ಮಾಯ್ಶ್ಚರೈಸರ್ ಈಸ್ ನೀಡೆಡ್. ಸೊ ನಂದು ಡ್ರೈ ಸ್ಕಿನ್ ಇರೋದ್ರಿಂದ ನನಗೆ ಅಂತೂ ಮಾಯ್ಶ್ಚರೈಸರ್ ಈಸ್ ಲೈಕ್ ಮಸ್ಟ್ ಅಂತ ಅಂತೀನಿ. ಸೊ ಕರೆಂಟ್ಲಿ ನಾನು ಯೂಸ್ ಮಾಡ್ತಿರೋದು ಮಾಯ್ಶ್ಚರೈಸರ್ ಬಂದುಬಿಟ್ಟು ಬಯೋಡರ್ಮಾದು, ಆ್ಯಂಡ್ ಇಟ್ ಹ್ಯಾಸ್ ವರ್ಕ್ಡ್ ಫಾರ್ ಮೀ ಲೈಕ್ ಏನಂತಾರೆ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ಅಂತ ಅನ್ಬೋದು. ಇದು ನಂದು 4th ಪ್ಯಾಕ್ ಐ ಥಿಂಕ್. ಸೊ 200 ml 600-650 rupees ಇದೆ. ಆ್ಯಂಡ್ ಇಟ್ ಲೈಕ್ ಲಿಟ್ರಲಿ ಕಮ್ಸ್ ಫಾರ್ ಆಲ್ಮೋಸ್ಟ್ 3 months ಹಾಗೆ ಬರುತ್ತೆ ಇದು. ಇದ್ರ ಮುಂಚೆ ನಾನು ಸೆಟಫಿಲ್ ಕೂಡ ಯೂಸ್ ಮಾಡಿದ್ದೆ, ದ್ಯಾಟ್ ಈಸ್ ಆಲ್ಸೋ ಗ್ರೇಟ್. ಮಾಯ್ಶ್ಚರೈಸರ್ ಈಸ್ ಗ್ರೇಟ್, ಬಟ್ ಬಿಟ್ ಪ್ರೈಸಿ ಇದೆ. 80 ಗ್ರಾಮಿಗೆ 500-600 ಇದೆ. ಸೊ ದ್ಯಾಟ್ ಈಸ್ ನಾಟ್ ಅಫೋರ್ಡೆಬಲ್ ಅಂತ ಅನ್ಸುತ್ತೆ, ಬಟ್ ಅದ್ರದ್ದು ಮಾಯ್ಶ್ಚರೈಸರ್ ಕೂಡ ತುಂಬ ಸಖತ್ತಾಗಿದೆ. ಬಟ್ ಐ ಲವ್ ದಿಸ್ ಒನ್ ಆ್ಯಂಡ್ ದಿಸ್ ಹ್ಯಾಸ್ ವರ್ಕ್ಡ್ ಫಾರ್ ಮೀ ಲೈಕ್ ದಿ ಗ್ರೇಟ್ ಅಂತ ಅನ್ಬೋದು. ಮಾಯ್ಶ್ಚರೈಸರ್ ಆದಮೇಲೆ ವಿಟಮಿನ್ ಸಿ ಸಿರಮ್ ಹಾಕೋದ್ರಿಂದ ಮಸ್ಟ್ ಅಂತ ಹೇಳ್ತೀನಿ ಸನ್ಸ್ಕ್ರೀನ್. ಇನ್ ಕೇಸ್ ನೀವು ವಿಟಮಿನ್ ಸಿ ಹಾಕ್ಕೊಂಡಿಲ್ಲ ಆದ್ರೂ ಇದು ಸನ್ಸ್ಕ್ರೀನ್ ಅಂತೂ ಮಸ್ಟ್ ಅಂತೀನಿ, ಬಿಕಾಸ್ ಲೈಕ್ ಸನ್ ಎಕ್ಸ್ಪೋಜರಿಂದ ಟ್ಯಾನ್ ಆಗೋ ಚಾನ್ಸಸ್ ತುಂಬ ಇದ್ದಾವೆ. ಸೊ ಅದಕ್ಕೆ ಪ್ಲೀಸ್ ಲೈಕ್ ನೀವು ಮಾಯ್ಶ್ಚರೈಸರ್ ಯೂಸ್ ಮಾಡಲ್ಲ, ಸಿರಮ್ ಯೂಸ್ ಮಾಡಲ್ಲ ಅಂದರೆ ಪ್ಲೀಸ್ ಮೇಕ್ ಶ್ಯೂರ್ ಅಟ್ಲೀಸ್ಟ್ ಸನ್ಸ್ಕ್ರೀನ್ ಅಟ್ಲೀಸ್ಟ್ ಯೂಸ್ ಮಾಡಿ ಅಂತ ಹೇಳ್ತೀನಿ ನಾನು. ಸೊ ನಂದು ಫೇವ್ರೆಟ್ ಸನ್ಸ್ಕ್ರೀನ್ ಬಂದುಬಿಟ್ಟು ಡರ್ಮಾಕೋದು ಸನ್ಸ್ಕ್ರೀನ್. ಇದು ಲೈಕ್ ರೀಸೆಂಟ್ಲಿ ಅವರು ನ್ಯೂ ಲಾಂಚ್ ಮಾಡಿದ್ದಾರೆ. ಲೈಕ್ ಪರ್ಟಿಕ್ಯುಲರ್ ಆಗಿ ಸ್ಕಿನ್ ಕನ್ಸರ್ಟ್ ಇಟ್ಕೊಂಡು ಡ್ರೈ ಸ್ಕಿನ್ ಅವರಿಗೆ ಡಿಫ್ರೆಂಟಾಗಿ ಮಾಡಿದ್ದಾರೆ, ಮತ್ತು ಆಯಿಲಿ ಸ್ಕಿನ್, ನಾರ್ಮಲ್ ಸ್ಕಿನ್ ಅವರಿಗೆ ಒಂದು ಫಾರ್ಮುಲಾ ಇಟ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ನಾನು ಮೊದಲಿಂದನೇ ಡರ್ಮಾಕೋದೇ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಐ ಹ್ಯಾವ್ ಆಲ್ಸೋ ಟ್ರೈಡ್ ಎಕ್ವಾಲಾಜಿಕಾದು ಕೂಡ ಸನ್ಸ್ಕ್ರೀನ್, ದ್ಯಾಟ್ ಈಸ್ ಆಲ್ಸೋ ಗ್ರೇಟ್. ಆ್ಯಂಡ್ ವಿಶ್ ಕೇರ್ದು ಕೂಡ ಟ್ರೈ ಮಾಡಿದ್ದೀನಿ, ಅದು ಕೂಡ ತುಂಬ ಚೆನ್ನಾಗಿದೆ. ಬಟ್ ನಾನು ಇವಾಗ ಇದರಲ್ಲೇ ಸ್ಟಿಕ್ ಆನ್ ಆಗಿದ್ದೀನಿ ಬಿಕಾಸ್ ಐ ಲವ್ ದಿಸ್. ಇದು ಬಂದುಬಿಟ್ಟು 1% ಹೈಲೋರಾನಿಕ್ ಸನ್ಸ್ಕ್ರೀನ್, ಲೈಕ್ ಪರ್ಟಿಕ್ಯುಲರ್ಲಿ ಫಾರ್ ಡ್ರೈ ಸ್ಕಿನ್. ಆ್ಯಂಡ್ ಇದು ಹಾಕಿದ ಮೇಲೆ ಲೈಕ್ ವೈಟ್ ಕಾಸ್ಟ್ ಏನೂ ಇರಲ್ಲ. ಆ್ಯಂಡ್ ಆಲ್ಸೋ ಇನ್ನೂ ನನಗೆ ನನ್ನ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡುತ್ತೆ, ಲೈಕ್ ಡಬಲ್ ಮಾಯ್ಶ್ಚರೈಸಿಂಗ್ ಫೀಲ್ ಆಗುತ್ತೆ, ತುಂಬ ಸಾಫ್ಟಾಗಿ ಫೀಲ್ ಆಗುತ್ತೆ. ಸೊ ದಿಸ್ ಈಸ್ ಮೈ ಫೇವ್ರೆಟ್ ಅಂತ ಅಂತೀನಿ. ಬಟ್ ಕರೆಂಟ್ಲಿ ಇದು ಖಾಲಿ ಆಗಿದೆ ಅಂತ ಹೇಳಿಕೊಂಡು ನಾನು ಪ್ಲಮ್ದು ಯೂಸ್ ಮಾಡ್ತಾ ಇದ್ದೀನಿ. ಇದ್ರದ್ದು ಬಗ್ಗೆ ಕೂಡ ತುಂಬ ನಾನು ಕೇಳಿದೆ. ಸೊ ಆಫರ್ ಇರೋದ್ರಿಂದ ನಾನು ಇದು ಪರ್ಚೇಸ್ ಮಾಡಿದ್ದೆ. ಬಟ್ ಇದ್ರದ್ದು ಪ್ರಾಬ್ಲಮ್ ಏನಂದರೆ ನನಗೆ ಫಸ್ಟ್ ಆಫ್ ಆಲ್ ಇದ್ರದ್ದು ಪ್ಯಾಕೇಜಿಂಗ್ ಇಷ್ಟ ಆಗಿಲ್ಲ. ಆ್ಯಂಡ್ ಸೆಕೆಂಡ್ಲಿ ಸ್ವಲ್ಪ ಲೈಕ್ ನೀವು ತುಂಬ ಬ್ಲೆಂಡ್ ಮಾಡ್ತಾ ಇರಬೇಕು, ಬಿಕಾಸ್ ಇದು ವೈಟ್ ಕಾಸ್ಟ್, ಲಿಟಲ್ ಬಿಟ್ ಆಫ್ ವೈಟ್ ಕಾಸ್ಟ್ ಬಿಟ್ಟೇ ಬಿಡುತ್ತೆ. ಕಂಪ್ಲೀಟಾಗಿ ಮಸಾಜ್ ಮಾಡಿದ್ರೆ ಮಾತ್ರ ಅದು ವೈಟ್ ಕಾಸ್ಟ್ ಕಾಣಿಸಲ್ಲ, ಇಲ್ಲ ಅಂದರೆ ನೀವು ಮೇಲ್ಮೇಲೆ ಮಾಡ್ಕೊತಾ ಹೋದರೆ ಇಟ್ ವಿಲ್ ಲೀವ್ ವೈಟ್ ಕಾಸ್ಟ್ ಅಂತ ಅಂತೀನಿ. ಸೊ ದಿಸ್ ಈಸ್ ಆಲ್ಸೋ ಗುಡ್, ತುಂಬ ಚೆನ್ನಾಗಿದೆ, ಲೈಟ್ ವೇಟ್ ಆಗಿದೆ. ಬಟ್ ಮೈ ಫೇವ್ರೇಟ್ ವಿಲ್ ಬಿ ಡರ್ಮಾಕೋ ಓನ್ಲಿ ಅಂತ ಹೇಳ್ತೀನಿ. ಸೊ ಸನ್ಸ್ಕ್ರೀನ್ ಆಯಿತು, ಎಲ್ಲವೂ ಆಯಿತು. ಲಿಪ್ಸಿಗೆ ಅಂತ ಹೇಳಿಬಿಟ್ಟು ನಾನು ವಿಶ್ ಕೇರ್ದು ಲಿಪ್ ಬಾಮ್ ಯೂಸ್ ಮಾಡ್ತೀನಿ ವಿತ್ SPF 50 ಟಿಂಟೆಡ್ ಒನ್ನೇ ಯೂಸ್ ಮಾಡ್ತಿರೋದು. ಆ್ಯಂಡ್ ದಿಸ್ ವಿಲ್ ಆಲ್ಸೋ ಪ್ರೊಟೆಕ್ಟ್ ಯುವರ್ ಲಿಪ್ಸ್ ಫ್ರಾಮ್ ಸನ್ ರೇಸ್ ಆ್ಯಂಡ್ ಟ್ಯಾನ್ ಆಗೋದಕ್ಕೆ. ಸೊ ಎಸ್, ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ನನ್ನದು ಲೈಕ್ AM ರೂಟೀನ್.
ಸೊ ಕಮಿಂಗ್ ಟು ಮೈ ಪಿ ಎಮ್ ರುಟೀನ್, ಫಸ್ಟ್ ಆಫ್ ಆಲ್ ನಾನು ಮೇಕಪ್ ರಿಮೂವರ್ ಯೂಸ್ ಮಾಡ್ತೀನಿ. ಸೊ ನಾನಿದು ಗಾರ್ನಿಯರ್ದು ಮೈಸೆಲ ವಾಟರ್ನ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಲೈಕ್ ಇದರಲ್ಲಿ ಸ್ವಲ್ಪ ಆಯಿಲ್ ಇರೋದ್ರಿಂದ ಲೈಕ್ ನಿಮಗೆ ಡ್ರೈ ಫೀಲ್ ಆಗಲ್ಲ. ಸೊ ದ್ಯಾಟ್ ಈಸ್ ವೈ ಐ ಯೂಸ್ ದಿಸ್ ಒನ್ ಗಾರ್ನಿಯರ್ದು. ಒನ್ಸ್ ನಾನು ಮೇಕಪ್ ರಿಮೂವ್ ಮಾಡಿದ್ಮೇಲೆ ಫೇಸ್ ವಾಶ್ ಯೂಸ್ ಮಾಡ್ಕೋತೀನಿ, ಡಬಲ್ ಕ್ಲೆನ್ಸ್ ಮಾಡ್ಕೋತೀನಿ. ಸೊ ಸಿಂಪಲ್ದೇ ಫೇಸ್ ವಾಶ್ನ ಯೂಸ್ ಮಾಡ್ಕೊತೀನಿ ನಾನು. ಆ್ಯಂಡ್ ಆಫ್ಟರ್ ದಿಸ್ ನಾನು ಮಾಯ್ಶ್ಚರೈಸರ್ ಹಾಕ್ಕೊಳಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ಮಾಯ್ಶ್ಚರೈಸರ್ ಸೇಮ್ ಬಯೋಡರ್ಮಾದೇ ಯೂಸ್ ಮಾಡ್ಕೋತೀನಿ. ಸೊ ದಿಸ್ ಈಸ್ ಲೈಕ್ ಮೈ ಡೈಲಿ ಎ ಎಮ್ ಆ್ಯಂಡ್ ಪಿ ಎಮ್ ರೂಟೀನ್. ಓಕೆ, ವೀಕಲ್ಲಿ 2 ಸಲ ಆರ್ 1 ಟೈಮ್ ನಾನು ನೈಟ್ ಟೈಮಲ್ಲಿ ರೆಟನಾಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದು ಲೈಕ್ ಅದ್ರದ್ದು ಪ್ರೊಸೆಸ್ ಏನಂದರೆ, ಫಸ್ಟ್ ದ್ಯಾಟ್ಸ್ ವಾಟ್ ಡಬಲ್ ಕ್ಲೆನ್ಸ್ ಮಾಡ್ತೀನಿ ಮೈಸೆಲ ವಾಟರ್ ಆ್ಯಂಡ್ ಫೇಸ್ ವಾಶಿಂದ. ಒನ್ಸ್ ಇದು ಆದಮೇಲೆ ವೆಸ್ಲಿನ್ನ ಲೈಕ್ ಕಾರ್ನರ್ಸಲ್ಲಿ ಎಲ್ಲ ಅಪ್ಲೈ ಮಾಡ್ತೀನಿ, ಸೊ ದ್ಯಾಟ್ ರೆಟನಾಲ್ ಅಲ್ಲಿ ಅಫೆಕ್ಟ್ ಆಗಬಾರ್ದು ಅಂತ ಹೇಳ್ಕೊಂಡು. ಆ್ಯಂಡ್ ದೆನ್ ಐ ಯೂಸ್ ದಿಸ್ ಲಾರಿಯಲ್ದು ಸಿರಮ್. ಇದನ್ನ ಹಾಕೊಂಡ್ಮೇಲೆ ರೆಟನಾಲ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಸೊ ಕರೆಂಟ್ಲಿ ನಾನು ರಿಕ್ವಿಲ್ದು 0.1% ರೆಟನಾಲ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಕಮಿಂಗ್ ಟು ಮಂತ್ಲಿ ರೂಟೀನ್ ಏನಂದರೆ, ನನಗೆ ಇನ್ ಕೇಸ್ ಯಾವಾಗಾದರೂ ಅನಿಸ್ತು ಲೈಕ್ ಫೇಸ್ ಮಾಸ್ಕ್ ಮಾಡಬೇಕು, ನಾನು ಯೂಶ್ವಲಿ ಜಾಸ್ತಿ ಫೇಸ್ ಮಾಸ್ಕ್ ಅಪ್ಲೈ ಮಾಡಲ್ಲ, ಬಿಕಾಸ್ ಅದು ನನ್ನ ಸ್ಕಿನ್ನ ಇನ್ನೂ ಡ್ರೈ ಮಾಡುತ್ತೆ. ಸೊ ಯಾವಾಗಾದರೂ ಏನಾದರೂ ಒಕೇಶನ್ ಇದ್ದರೆ, ಫೆಸ್ಟಿವಲ್ ಇದ್ದರೆ ಫೇಸ್ ಮಾಸ್ಕ್ ಮಾಡಬೇಕು ಅಂತ ಅಂದರೆ ನಾನು ಫೇಸ್ ಮಾಸ್ಕ್ ಮಾಡ್ತೀನಿ. ಸೊ ಲೈಕ್ ಒನ್ಸ್ ಇನ್ ಅ ಮಂತ್ ಅಂತ ಅನ್ಬೋದು, ಆರ್ ಒಕೇಶನ್ ಟೈಮ್. ಸೊ ನಾನು ಯೂಸ್ ಮಾಡ್ತಿರೋದು ಎಲ್ಪ್ಸ್ ಗುಡ್ನೆಸ್ದು ಫ್ರೆಂಚ್ ಪಿಂಕ್ ಕ್ಲೇ ಮಾಸ್ಕ್. ಸೊ ಇದನ್ನು ಯೂಸ್ ಮಾಡ್ತೀನಿ. ಏನಿಲ್ಲ, ರೋಸ್ ವಾಟರ್ದಲ್ಲಿ ಹಾಕ್ಕೊಂಡು ಜಸ್ಟ್ ಫೇಸ್ನ ಅಪ್ಲೈ ಮಾಡಿಕೊಂಡು 10 to 15 ಮಿನಿಟ್ಸ್ ಅದು ಡ್ರೈ ಆದಮೇಲೆ ವಾಶ್ ಮಾಡ್ಕೋತೀನಿ. ಸೊ ದ್ಯಾಟ್ ಈಸ್ ವಾಟ್. ಒಂದು ಏನಂದರೆ, ನಾನು ಫೇಸ್ನ ಕ್ಲೀನ್ ಮಾಡೋಕ್ಕೆ ಮೈಕ್ರೋಫೈಬರ್ ಕ್ಲಾತ್ನ ಯೂಸ್ ಮಾಡ್ತೀನಿ ಈ ಥರದ್ದು. ಸೊ ನನ್ನ ಹತ್ರ ಲೈಕ್ ಸೆಟ್ ಆಫ್ 4 to 5 ಇದ್ದಾವೆ. ಎವ್ರಿ ವೀಕ್ ಹಾಗೆ ನಾನು ಚೇಂಜ್ ಮಾಡ್ತೀನಿ, ಸೊ ದ್ಯಾಟ್ ಅದು ಫ್ರೆಶ್ ಆಗೇ ಇರಲಿ ಅಂತ ಹೇಳ್ಕೊಂಡು. ಸೊ ಎಸ್, ದ್ಯಾಟ್ಸ್ ಇಟ್ ಫಾರ್ ಮೈ ಸ್ಕಿನ್ ಕೇರ್ ರುಟೀನ್ ಆ್ಯಂಡ್ ಜರ್ನಿ. ಐ ಹೋಪ್ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿರ್ಬೋದು ಅಂತ ಅನ್ಕೋತೀನಿ. ಸೊ ಎಸ್, ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.